ನಮಸ್ಕಾರ ಎಲ್ಲರಿಗೂ. ಪುತ್ತೂರಿನಿಂದ ನಮ್ಮ ಪ್ರಯಾಣ ಪ್ರಾರಂಭವಾಯಿತು. ಈ ಛೋಟಾ ಟ್ರಾನ್ಸಿಷನ್. ಬಸ್ ಹೋಗ್ತಾ ಇರುವಾಗ ಹಾಡಿಗೆ ಕುಣಿಯುವ ಖುಷಿಯೇ ಬೇರೆ. ಎಲ್ಲಿಯಾದರೂ ಡ್ರೈವರ್ ಬ್ರೇಕ್ ಆಗ್ತಾ ಇದ್ರೆ ದೇವರೇ ಗತಿ. ಉಡುಪಿಗೆ ತಲುಪಿ ನಾವು ಬೋಟಲ್ಲಿ ಕೂತ್ಕೊಂಡೆವು. ಬೋಟು ಮುಂದೆ ಮುಂದೆ ಹೋಗ್ತಾ ಇತ್ತು. ಆ ನೀರು, ಆ ಹಾಡು ಭಾರೀ ಖುಷಿ ಕೊಟ್ಟಿತ್ತು. ಇನ್ನೊಂದು ಸಣ್ಣ ಟ್ರಾನ್ಸಿಷನ್. ಅಷ್ಟರಲ್ಲಿ ನನ್ನ ಮಗನಿಗೆ ನೀರಿನಲ್ಲಿ ಒಂದು ಮಂಡೆ ಕಂಡಿತು. ಬೋಟಿಂದ ಇಳಿದು ನಾವು ಕಿಂಗ್ ಆಫ್ ಕಿಂಗ್ಸ್ ರಿಸಾರ್ಟಿಗೆ ತಲುಪಿದೆವು. ಇವತ್ತಿನ ಇಡೀ ದಿನ ನಾವು ಈ ರಿಸಾರ್ಟ್ನಲ್ಲಿ ಕಳೆಯೋರಿದ್ದೆವು. ಅಲ್ಲಿ ತಲುಪಿದ್ದೇ ನಮಗೊಂದು ಸ್ಪೆಷಲ್ ವೆಲ್ಕಮ್ ಡ್ರಿಂಕ್ ಸಿಕ್ಕಿತು. ಏನಂತ ಗೊತ್ತಾಗ್ತಾ ಇದೆ ಅಲ್ಲ ನಿಮಗೆ? ನಾವು ಚಿಯರ್ಸ್ ಮಾಡಿ ಅದನ್ನು ಕುಡಿದೆವು. ಅಷ್ಟರಲ್ಲಿ ನನ್ನ ಮಗ ಓಡೋಡಿ ಬಂದ. ಅದು ಎಂತ ಅಮ್ಮ ಅಂತೇಳಿ ಅವನಿಗೆ ಸಹ ಅದರ ಟೇಸ್ಟ್ ತೋರಿಸಿದೆ. ಅಷ್ಟರಲ್ಲಿ ಅಲ್ಲಿ ಸಣ್ಣ ಸಣ್ಣ ಏಡಿಗಳು ಕಂಡವು. ಅವುಗಳಿಗೆ ಒಂದೇ ಕಾಲಿತ್ತು. ಆ ರಿಸಾರ್ಟಿನಲ್ಲಿದ್ದ ಸಾಹಸಮಯ ಆಟಗಳನ್ನು ಕಂಡದ್ದೇ ನನ್ನ ಮಗ ಓಡೋಡಿ ಎಲ್ಲ ಆಟಗಳನ್ನು ಆಡಲಿಕ್ಕೆ ಸ್ಟಾರ್ಟ್ ಮಾಡಿದ. ಒಂದರಿಂದ ಇನ್ನೊಂದಕ್ಕೆ, ಇನ್ನೊಂದರಿಂದ ಮತ್ತೊಂದಕ್ಕೆ ಹತ್ತಿ ಇಳಿದು ಮಾಡಿದ. ಅವನು ಖುಷಿ ಪಡುವುದನ್ನು ಕಂಡು ನನಗೂ ಖುಷಿಯಾಗ್ತಾ ಇತ್ತು. ಅಷ್ಟರಲ್ಲಿ ಒಂದು ಸಣ್ಣ ಅಚಾತುರ್ಯ ನಡೆಯಿತು. ಅವನು ಒಂದರಿಂದ ಇನ್ನೊಂದನ್ನು ಹತ್ತಲಿಕ್ಕೆ ಅಂತೇಳಿ ಅಲ್ಲಿ ಏರುವಾಗ ಕಾಲು ಜಾರಿ ಅವನು ಬಿದ್ದು ಬಿಟ್ಟ. ಆದರೆ ಅವನು ಹೆದರಿ ಕೂಗಿ ಸುಮ್ಮನಾಗಲಿಲ್ಲ. ಮರಳಿ ಯತ್ನವ ಮಾಡು ಎಂಬಂತೆ ಮಗದೊಮ್ಮೆ ಈ ಸಾಹಸಮಯ ಆಟವನ್ನು ಆಡಲಿಕ್ಕೆ ಪ್ರಾರಂಭಿಸಿದ ಮತ್ತು ತುಂಬ ಚೆನ್ನಾಗಿ ಒಂದರಿಂದ ಇನ್ನೊಂದಕ್ಕೆ, ಇನ್ನೊಂದರಿಂದ ಮತ್ತೊಂದಕ್ಕೆ ಏರಿ ಅವನು ತನ್ನ ಏಮ್ ಏನಿತ್ತು, ತನ್ನ ಗೋಲ್ ಏನಿತ್ತು ಅದನ್ನು ರೀಚ್ ಮಾಡಿದ. ಮಕ್ಕಳಿಂದ ನಾವು ಕಲಿಯುವಂಥದ್ದು ತುಂಬ ಇದೆ. ಅವನನ್ನು ನೋಡಿ ಇಂದು ನಾನು ಸಹ ಸ್ವಲ್ಪ ಕಲಿತೆ. ಸೋತ ತಕ್ಷಣ ಸುಮ್ಮನಿರದೆ ಮತ್ತೊಮ್ಮೆ ಪ್ರಯತ್ನ ಮಾಡಬೇಕು. ಆಗ ಖಂಡಿತ ಗೆಲುವು ನಮಗೆ ಸಿಕ್ಕೇ ಸಿಗುತ್ತದೆ ಎಂಬ ಪಾಠವನ್ನು ಅವನು ನನಗೆ ಕಲಿಸಿದ. ಅಷ್ಟರಲ್ಲಿ ನಾವಲ್ಲಿ ಒಂದು ಭಾರಿ ಸುಂದರವಾದ ಕಲರ್ಫುಲ್ಲಾದ ಒಂದು ಸೇತುವೆಯನ್ನು ಕಂಡೆವು. ಆ ಸೇತುವೆ ಮೇಲೆ ಹೋದರೆ ಅದು ಎಲ್ಲಿ ತನಕ ಹೋಗಿ ತಲುಪ್ತದೆ ಅಂತ ಅನ್ವೇಷಣೆ ಮಾಡಲಿಕ್ಕೆ ನಾವೆಲ್ಲರೂ ಒಬ್ಬರಿಂದ ಒಬ್ಬರು ಹೊರಟೆವು. ಹೋಗ್ತಾ ಹೋಗ್ತಾ ಭಾರಿ ಖುಷಿಪಟ್ಟೆವು. ಹತ್ತಿ ಇಳಿದು ಹೇಗಾದರೂ ಕೊನೆ ತನಕ ಬಂದು ತಲುಪಿದೆವು. ಅದು ನಿಜವಾಗಿ ಸಾಹಸಮಯ ಯಾತ್ರೆ ಅಂತವೇ ಅನಿಸಿತು ನನಗೆ. ಅಲ್ಲಿ ನೀವು ಕೆಳಗೆ ನೋಡ್ಬೋದು, ಆ ಮರದ ದಿಮ್ಮಿಗಳ ಮೇಲೆ ಮೆಲ್ಲ ಮೆಲ್ಲನೆ ನಡ್ಕೊಂಡು ನಾವೆಲ್ಲರೂ ಎಂಡ್ ತನಕ ಬಂದು ತಲುಪಿದೆವು. ಸಣ್ಣ ಟ್ರಾನ್ಸಿಷನ್. ನನ್ನ ಮಗ ಅಷ್ಟರಲ್ಲಿ ತೆಂಗಿನ ಮರದ ಮೇಲೆ ಕಟ್ಟಿಟ್ಟಿದ್ದ ಆ ಟಯರ್ಗಳ ಮೇಲೆ, ಆ ಮೀನು ಹಿಡಿಯುವ ಬಲೆಯ ಮೇಲೆ ಹತ್ತಲಿಕ್ಕೆ, ಇಳಿಲಿಕ್ಕೆ, ಕುಸ್ತಿ ಮಾಡಲಿಕ್ಕೆ ಪ್ರಾರಂಭಿಸಿದ. ಎಲ್ಲರಿಗಿಂತ ಹೆಚ್ಚಾಗಿ ಇಂತಹ ಪ್ಲೇಸ್ಗಳಲ್ಲಿ ಮಕ್ಕಳು ತುಂಬ ಎಂಜಾಯ್ ಮಾಡ್ತಾರೆ. ನನಗೊಂದು ರೀಲ್ ಮಾಡುವ ಅನಿಸಿತು. ಖುಷಿಯಿಂದ ಒಂದೆರಡು ಮೂರು ರೀಲ್ಸ್ಗಳನ್ನು ಕಂಪ್ಲೀಟ್ ಮಾಡಿ ಮಧ್ಯಾಹ್ನ ಊಟ ಆಗಿ ಒಂದು ಸ್ವಲ್ಪ ಜೋಕಾಲಿಯಲ್ಲಿ ಕೂಡ ಆಡಿದೆವು. ಅಷ್ಟರಲ್ಲಿ ನಾವು ಆಡಿದ ಫೋರ್ಸಿಗೆ ಸ್ವಲ್ಪ ಹೊತ್ತಲ್ಲಿ ಮೇಲಿಂದ ತೆಂಗಿನ ಮರದ ಗರಿ ಬಿತ್ತು. ನಾವು ಅಲ್ಲೇ ಇರ್ತಿದ್ರೆ ನಮ್ಮ ತಲೆ ಮೇಲೆ ಬೀಳ್ತಿತ್ತು. ಹಗ್ಗದಲ್ಲಿ ಸಹ ಸ್ವಲ್ಪ ಡಿಫೆಕ್ಟ್ ಕಾಣಲಿಕ್ಕೆ ಸಿಕ್ಕಿತು. ಮರುದಿನ ನಮ್ಮ ಫೋಟೋ ಪೇಪರಲ್ಲಿ ಬರ್ತಿತ್ತೋ ಏನೋ. ಕೊನೆಯದಾಗಿ ಸಂಜೆ ಆಯಿತು. ಇನ್ನು ನಾವು ಅಲ್ಲಿಂದ ಹೊರಡುವ ಅಂತೇಳಿ ಹೇಳುವಾಗ ನನ್ನ ಮಗನಿಗೆ ಆ ಪ್ಲೇಸನ್ನು ಬಿಟ್ಟು ಬರಲಿಕ್ಕೇ ಮನಸ್ಸಿಲ್ಲ.
ಅವನು ಒಂದು ಲಾಸ್ಟ್ ಅಂತ ಹೇಳಿ ಕೊನೆಗೆ ಕಿಂಗ್ ಆಫ್ ಕಿಂಗ್ಸಿಗೆ ನಾವು ಬಾಯ್ ಬಾಯ್ ಹೇಳಿ ಮಲ್ಪೆ ಸಿ ವಾಕಿಗೆ ಬಂದು ತಲುಪಿದೆವು. ಅಲ್ಲಿಯ ವಾತಾವರಣ ನನಗೆ ತುಂಬ ಇಷ್ಟ ಆಯಿತು. ಈ ದೊಡ್ಡ ಮೀನು, ಇಲ್ಲಿ ನೋಡಿ ಜನರು ದೋಣಿಯನ್ನು ದೂಡ್ತಾ ಇದ್ದಾರೆ, ನೋಡಿದರೆ ಅವರು ನಿಜ ಜನರೇ ಅಲ್ಲ. ಅಷ್ಟರಲ್ಲಿ ಇಬ್ಬರು ಹುಡುಗರು ಅಲ್ಲಿ ಮೀನು ಹಿಡಿತಾ ಇದ್ದರು. ನಾವು ಸಹ ಹತ್ತಿರ ಹೋಗಿ ಇಣುಕಿದೆವು. ಒಂದು ಮುರುಮೀನು ಸಿಕ್ಕಿತು. ಇನ್ನೊಂದು ಟ್ರಾನ್ಸಿಷನ್, ಹಿಂದೆಯಿಂದ ನಿಮಗೆ ಬೋಟ್ ಕಾಣ್ತಾ ಇದೆ ಅಲ್ಲ. ನಂತರ ಅಲ್ಲಿಂದ ನಾವು ಕಲ್ಮಾಡಿ ಚರ್ಚಿಗೆ ಹೋಗಿ ಬಸ್ಸಿನ ಈ ಸೀಲಿಂಗ್ ಲೈಟ್ ತುಂಬ ಖುಷಿ ಕೊಟ್ಟಿತು. ಮಲ್ಪೆಯಲ್ಲಿ ಈ ಪ್ರಯಾಣದ ನೆನಪಿಗೆ ನಾನು ತೆಗೆದುಕೊಂಡ ಈ ಫ್ರಿಡ್ಜ್ ಮ್ಯಾಗ್ನೆಟ್ ನನ್ನ ಫ್ರಿಡ್ಜಿನ ಮೇಲೆ ನನ್ನನ್ನು ನೋಡಿ ಮುಗುಳ್ನಗುತ್ತಾ ಇತ್ತು.